ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ನಾಗರಾಜ್ ಸರ್ಗೆ, ರಮೇಶ್ ಸರ್ಗೆ, ನಮ್ಮ ನಾರಾಯಣರಾವ್ ಸರ್ ನಮಸ್ಕಾರ. ನಾಗರಾಜ್ ಸರ್ಗೆ, ನಾರಾಯಣ್ ಸರ್ಗೆ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ. ಸ್ಟಾರ್ಟಿಂಗಲ್ಲೇ ಹೇಳಿದ್ದಿದ್ರೆ ನೀವು ಕೇಳ್ತಿದ್ರ ಅಲ್ವಾ? ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಪರಿಶ್ರಮ ನೀಟ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ, 14 ಪುಸ್ತಕದ ಲೇಖಕ, ಬದುಕೋದಕ್ಕೋಸ್ಕರ ಬಯಾಲಜಿ ಪಾಠ ಮಾಡ್ತಿದ್ದೀನಿ. ಸಾವಿರಾರು ಜನ ಡಾಕ್ಟರ್ಸ್ನ ತಯಾರು ಮಾಡಿದ್ದೀನಿ. ಇದೇ ಶಿವಮೊಗ್ಗ ಸಿಮ್ಸ್ ಅಲ್ಲಿ ಮತ್ತೆ ಸುಬ್ಬಯ್ಯಲ್ಲಿ 40ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು MBBS ಅಂತ ಇದ್ದಾರೆ ನಮ್ಮ ಅಕಾಡೆಮಿಯವರು. ಪ್ರಿಸ್ಕ್ರಿಪ್ಷನ್ ಬರೆಯೋ ಹುಡುಗರಿಗೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ. ಪಿಂಕ್ ಕಲರ್ ನೋಟ್ ಮಾತ್ರ ಸಂಪಾದಿಸೋದೇ ಲೈಫ್ ಅಲ್ಲ, ರೆಡ್ ಕಲರ್ ಹಾರ್ಟ್ ಬಚಾವ್ ಮಾಡೋದು ಲೈಫ್ ಅಂತ ಹೇಳ್ಕೊಡೋ ಹುಡುಗರನ್ನ ರೆಡಿ ಮಾಡಿ ಸಮಾಜಕ್ಕೆ ಬಿಡ್ತಾ ಇದ್ದೀನಿ. ವೈಟ್ ಚಾಕ್ನೀಸ್ ವಿದ್ಯೆ ಕೊಟ್ರೆ ವೈಟ್ ಕೊಟ್ಟು ಜೀವ ಕೊಡುತ್ತೆ ಅನ್ನೋರ್ನ ನನ್ನನ್ನು ಯಾರೋ ಕೇಳಿದ್ರು, ನೀವು MLA ಆದ್ಮೇಲೆ ಹೆಂಗ ಅನಿಸ್ತು ಅಂತ. ಕಳೆದ 8 ವರ್ಷದಿಂದ ವೈಟ್ ಕೋಟ್ ಹಾಕಿ ಅಭ್ಯಾಸ, ಕಳೆದ 8 ತಿಂಗಳಿಂದ ವೈಟ್ ಶರ್ಟ್ ವೈಟ್ ಬಟ್ಟೆ ಹಾಕಿ ಅಭ್ಯಾಸ. ಜೀವನ ಇಷ್ಟೇ. ಬಹಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದೀನಿ. ಒಂಟಿತನ, ಬೇಸರ, ಬೇಜಾರು ಎಲ್ಲದರ ನಡುವೆ ವಿಮರ್ಶಕರು ಲೈಫಲ್ಲಿ ಏನಾಗುತ್ತೆ ಎಲ್ಲದರ ಮಧ್ಯೆ ಒಂದು ವಿಲ್ ಪವರ್, ಚದುರದ ವಿಲ್ ಪವರೇ ನಮ್ಮನ್ನು ಮುಂದೆ ನಡೆಸೋದು. ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಿ, ಒಂದು 5-6 ವರ್ಷ ಚೆನ್ನಾಗಿ ಓದಿ. ನಿಮ್ಮ ಅಪ್ಪ ಅಮ್ಮನ ಸಾಧ್ಯ ಆದರೆ ತುಂಬ ಕಡಿಮೆ ಹರಕೆ ಮಾಡಿ. ಲೈಫಲ್ಲಿ ಜಾಸ್ತಿ ಡಿಸ್ಟರ್ಬ್ ಎಲ್ಲ ಆಗಬೇಡಿ. ನಾನು ಹೇಳ್ತಾ ಇರ್ತೀನಿ, ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಕಾಲಿರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ. ವಯಸ್ಸಿಗೆ ಬಂದ್ಮೇಲೆ ನೀವು ಇಷ್ಟಪಟ್ಟ ಹುಡುಗಿ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಸತ್ತೋಗ್ಬೇಕು ಅನ್ಸುತ್ತಲ್ಲ. 22-23 ವರ್ಷ ಒಂದು ಕ್ಷಣನೂ ಬಿಟ್ಟು ಹಿಡ್ದೆ ನಿನ್ನನ್ನು ಸಾಕಿ ಬೆಳೆಸಿರೋ ನಿಮ್ಮಮ್ಮ ಹೆಂಗೋ ಇರ್ತಾಳೆ ನಿನ್ನನ್ನು ಬಿಟ್ಟು. ಇದನ್ನೊಂದ್ಸಲ ಯೋಚನೆ ಮಾಡೋ. 1 year 2 year 3 years ಇಂದ ಪ್ರೀತಿ ಮಾಡ್ತಿರೋ ಹುಡುಗಿ ಸತ್ತೋಗ್ಬೇಕು ಅಂತ ಅನ್ಸುತ್ತೆ. ನಿಮ್ಮಮ್ಮ ಹೆಂಗೋ ಇರ್ತಾಳೆ ಬಿಟ್ಟು. ನಾಳೆ ನಿನ್ಗೊಂದು ಮಗು ಆದ್ಮೇಲೆ ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ 1 or 2 years ಆ ಮಗುನ್ ಬೆಳೆಸೋದು ಎಷ್ಟು ಕಷ್ಟ. ರಾತ್ರಿ ಅರ್ಧ ರಾತ್ರಿಯಲ್ಲಿ ಜ್ವರ ಬಂದ್ರೆ ಆತ್ರೆ ಎತ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಬೆಳಗಿನ ಜಾವ 6 ಗಂಟೆವರೆಗೂ ಹಾಸ್ಪಿಟ್ಲ್ ಕಾರಿಡಾರ್ ಅಲ್ಲಿ ಕುತ್ಕೊಂಡು ಬೆಳಗ್ಗೆ 20-30 ಸಾವಿರ ಬಿಲ್ ಆದ್ರೆ ಅದನ್ನ ಕಟ್ಟಿ ಮತ್ತೆ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ ಬಾಸ್ ಹತ್ರ ಉಗಿಸ್ಕೊಂಡು 1 day 2 days CL ಕಟ್ ಮಾಡಿದ್ರೆ ಅದ್ರಲ್ಲಿ ಮನೆ ರೆಂಟು, ಮಕ್ಕಳ ಫೀಸು. ಈ ಕಷ್ಟ ಯಾಕೆ ಅರ್ಥ ಆಗಲ್ಲ? ಇದು ಗೊತ್ತಾಗಲಿ ಅಂತ. ಅಪ್ಪ ಅಮ್ಮಗೆ ಏನ್ ಗೊತ್ತಾಗಲ್ಲ. ನಾನು ಇಷ್ಟಪಡೋರು ಈ ಒಂದು ವಯಸ್ಸಿಗೆ ಬಂದಾಗ ಬಹಳಷ್ಟು ಜನ ಹುಡುಗಿರು ನಂಬೋ ಒಂದು ಯೂನಿವರ್ಸಲ್ ಸುಳ್ಳೇನು ಗೊತ್ತಾ? ನಾವೆಲ್ಲರ ತರ ಅಲ್ಲ, ನಾನ್ ಪ್ರೀತಿಸಿರೋ ಹುಡುಗ ಎಲ್ಲರ ತರ ಅಲ್ಲ. ಇವೆಲ್ಲ ರಾಂಗ್ ಅಸಂಪ್ಷನ್ಸ್. ದೂರದಲ್ಲಿದ್ದಾಗ ವರ್ಷಕ್ಕೊಂದು ಬರ್ತ್ಡೇ ಗಿಫ್ಟ್ ಕೊಡೋದು, ಒಂದು ಹ್ಯಾಪಿ ಬರ್ತ್ಡೇ ಹೇಳೋದು. ಬಾಯ್ ಫ್ರೆಂಡ್ಗೋ ಗರ್ಲ್ ಫ್ರೆಂಡ್ಗೋ ಬರ್ತ್ಡೇ ಇದ್ರೆ 12 ಗಂಟೆವರೆಗೂ ಎದ್ದು 12 ಗಂಟೆಗೆ ನಂದೇ ಫಸ್ಟ್ ವಿಶ್ ಅಂತ ಫೋನ್ ಮಾಡಿ ಮೆಸೇಜ್ ಹಾಕೋ ಜನರೇಷನ್ ಅಲ್ಲಿ. ಬೆಳಗ್ಗೆ 8 ಗಂಟೆ 9 ಗಂಟೆ ಆದ್ರೂ ಅಪ್ಪ ಬಂದಿದ ತಕ್ಷಣ ಹಾಲಲ್ಲಿ ಬಂದು ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳ್ಕೊಂಡು ಅಲ್ಲಿ ಸೈಡ್ ಹೊಲ್ಟೋಗೋ ನಾವೆಲ್ಲಿ. ಎಲ್ಲ ಬದಲಾಗ್ತಿದೆ ಜನರೇಷನ್. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ರೆ 12 o'clock ಫಸ್ಟ್ ಕಾಲು ಫಸ್ಟ್ ಮೆಸೇಜ್ ಇರಬೇಕು. ಯಾವತ್ತಾದ್ರೂ ಅಷ್ಟೊತ್ತಲ್ಲಿ ಅಪ್ಪ ಅಮ್ಮ ನೆನೆಸಿ ಹ್ಯಾಪಿ ಬರ್ತ್ಡೇ ಡ್ಯಾಡಿ, ಹ್ಯಾಪಿ ಬರ್ತ್ಡೇ ಮಮ್ಮಿ ಅಂತ ಹೇಳ್ತಾ ಇದೀವ? ಮರ್ತೋಗ್ತಾ ಇದೀವಿ, ಬದಲಾಗ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಪ್ರತಿ ಸಂಬಂಧನೂ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳ ಮಧ್ಯೆ ಹುಟ್ಟೋದು. ಸುಮ್ಮನೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಕೊಂಡಿದೀವಿ ಅಷ್ಟೇ. ಎಲ್ಲ ಇಷ್ಟೇ. ಎಷ್ಟು ಜನ ಅಪ್ಪ ಅಮ್ಮನ 12 ಗಂಟೆಲಿ ಎಬ್ಸಿ ಹ್ಯಾಪಿ ಬರ್ಡೇ ಅಂದಿದೀವಿ. ಕೆಲವರು ಬೆಳಗ್ಗೆ 7-8 ಗಂಟೆ ಆದ್ಮೇಲೆ ವಿಶ್ ಮಾಡ್ತಾರೆ. ಅದ್ರ ಅರ್ಥ ಪ್ರೀತಿ ಕಡಿಮೆ ಇದೆ ಅಂತಲ್ಲ, ನಿಮ್ಮ ಪ್ರೀತಿಯ ನೆಸಿಟಿ ಅವ್ರಿಗೆ ಕಡಿಮೆ ಆಗಿದೆ ಅಂತ. ಇದು ಯೂನಿವರ್ಸಲ್ ಟ್ರೂತ್, ನಾವೆಲ್ಲರೂ ಒಪ್ಲೇಬೇಕು.